ಅಂಜು ಮಗಳೇ, ನಾಳೆ ನಿನ್ನ ಮಗಳು ಹುಟ್ಟುತ್ತಬ್ಬಮ್ಮ. ಅದಕ್ಕೆ ಹೊಸ ಬಟ್ಟೆಗಳನ್ನ ಕೊಡ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಹೊಸ ಬಟ್ಟೆಗಳನ್ನ ನಮ್ಮಮ್ಮನಿಗೆ ತೋರಿಸ್ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ತಾತ, ಹೋದ ವರ್ಷ ನಾವು ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ. ಅಮ್ಮ ನನಗೆ ಹೊಸ ಬಟ್ಟೆ ಕೊಡ್ಸಿದ್ಲು ಅಂತ ನನಗೆಲ್ಲ ಅರ್ಥ ಆಗುತ್ತೆ. ಈ ವರ್ಷನೂ ನೀನು ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ನಿಮ್ಮಮ್ಮ ಹುಷಾರಾಗ್ಬಿಡ್ಲಿ, ದೊಡ್ಡದಾಗಿ ಧಾಮ್ ಧೂಮ್ ಅಂತ ಮಾಡೋಣ, ಸರಿನಾ? ನೋಡು, ನಿಮ್ಮಮ್ಮನ ಬಟ್ಟೆಗಳನ್ನ ತೋರಿಸು. ಅಮ್ಮ, ಈ ಬಟ್ಟೆ ಚೆನ್ನಾಗಿದ್ಯಾ? ತಾತ ಕೊಡ್ಸಿದ್ದು. ಅಜ್ಜು, ನಿನ್ ಕಣ್ಣಲ್ಲಿ ನೀರು ಬರ್ತಿದೆ. ನಿನ್ ಕಣ್ಣಲ್ಲಿ ಬರ್ತಿರೋ ನೀರು ಸಂತೋಷಕ್ಕ ಅಥವಾ ದುಃಖಕ್ಕ? ನಂಗೊಂದು ಅರ್ಥ ಆಗ್ತಿಲ್ಲ ಮಗಳ. ಅಮ್ಮ, ಯಾಕೆ ಅಳ್ತಿದ್ಯಾ ಅಮ್ಮ? ಸಂತೋಷಕ್ಕೆ ಕಂದ. ಅಂಜು, ನಿನ್ ಕಣ್ಣಲ್ಲಿ ಬರ್ತಿರೋ ನೀರು ಸುಖಕ್ಕ ದುಃಖಕ್ಕ ಅನ್ನೋದು ಈ ಮಗುಗಾದ್ರೂ ಗೊತ್ತಾಗ್ಬೇಕಮ್ಮ. ಅಮ್ಮ, ನಿನಗೆ ಖುಷಿಯಾಗಿದ್ರೆ 2 ಸತಿ ಕಣ್ಣ ಬ್ಲಿಂಕ್ ಮಾಡು. ನಿನಗೇನಾದ್ರೂ ಬೇಜಾರಾಗಿದ್ರೆ 1 ಸತಿ ಕಣ್ಣು ಬ್ಲಿಂಕ್ ಮಾಡು. ಇಲ್ಲ ಕಂದ, ನಿನ್ ಮಾತುಗಳು ನಿಮ್ಮಮ್ಮನ ಕೇಳಿಸ್ತಿಲ್ಲ. ಇಲ್ಲ, ಕೇಳಿಸುತ್ತೆ ತಾತ. ಅಮ್ಮ ಪ್ಲೀಸ್, ನಿನಗೆ ಖುಷಿಯಾಗಿದ್ರೆ 2 ಸತಿ ಕಣ್ಣ ಬ್ಲಿಂಕ್ ಮಾಡು. ನಾನು ಕಾಯ್ತಾ ಇದ್ದೀನಿ. ಅಂಜು, ಏನು ಹೇಳ್ತಿದ್ದೆ ಸುಬ್ಬು? ಬದುಕು ಜಟಕ ಬಡ್ಡಿ ಅಂತ ಕೇಳಿದ್ದೀನಿ, ಆದರೆ ಇಲ್ಲಿ ಬದುಕು ಡ್ರಾಮಾ ಕಂಪ್ನಿ ಆಗ್ತಿದೆಯಲ್ಲೋ. ಸುಬ್ರಹ್ಮಣ್ಯ, ಇದೆಲ್ಲ ಸರಿನೇನೋ? ಶ್ರಾವಣಿ ಅಮ್ಮನ್ನ ಎದುರುಗಡೆ ಇಟ್ಕೊಂಡು ಇನ್ಯಾರಿಗೋ ಗಂಡ ಅನ್ನಿಸ್ಕೊಳ್ಳೋದು, ಯಾತ ಮನೆಗೆ ಬಂದು ಅಳಿಯ ಅಂತ ಕೂಗಿಸ್ಕೊಳ್ಳೋದು, ನಿನ್ನ ಸ್ವಂತ ಹೆಂಡ್ತಿನ ಶ್ರಾವಣಿ ಅಮ್ಮನ ಆ ಕಾಂತಮ್ಮನ ಮಗಳು ಅಂತ ಹೇಳೋದು, ಇದೆಲ್ಲ ನೋಡ್ತಿದ್ರೆ ನನ್ನ ತಲೆ ಕೆಟ್ಟೋದಂಗೆ ಆಗ್ತಿದೆ. ಇಲ್ಲ ಕಣೋ, ಇದೆಲ್ಲ ಅನ್ಯಾಯ ಕಣೋ. ನಡಿ, ಇರೋ ಸತ್ಯ ಎಲ್ಲ ಹೇಳ್ಬಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡೋಣ. ನಡಿಯೋ. ದಯವಿಟ್ಟು ಹಾಗೆ ಹೇಳ್ಬಿಡಿ ಯಜಮಾನ್ರೆ. ಆಗೋದೆಲ್ಲ ಒಳ್ಳೇದಕ್ಕಿಂತ ದೊಡ್ಡವ್ರು ಹೇಳಿಲ್ವಾ? ಅಂಜಲಿ ಅಮ್ಮವ್ರು ಹುಷಾರಾಗಬೇಕು, ನಮ್ಮ ಯಜಮಾನರು ನಗ್ನಗ್ತಾ ಇರಬೇಕು. ಕಡೆ ಪಕ್ಷ ಅಂಜಲಿ ಅಮ್ಮವ್ರು ಹುಷಾರಾಗಿ ಆ ಮಗುನ ಅಂಜಲಿ ಅಮ್ಮವ್ರು ಒಪ್ಸೋರ್ಗಾದ್ರೂ ಸುಬ್ಬು ಅವ್ರು ಇಲ್ಲಿರ್ಬೇಕಾಗತ್ತೆ. ಸುಬ್ಬು ಅವ್ರು ಈ ಮನೆಗೆ ಬಂದಮೇಲೆ ನಮ್ಮ ಯಜಮಾನರು ತುಂಬ ಸಂತೋಷವಾಗಿದ್ದಾರೆ. ಆ ಸಂತೋಷ ಹಾಳಾಗಬಾರ್ದಲ್ವಾ? ಹಾಗಂತ ನಾವೆಲ್ಲ ಇಲ್ಲಿ ಪರದಾಡಕ್ಕಾಗುತ್ತಾ? ಏನಾಗಲ್ಲ ಮವ, ನಮ್ಮಿಂದ ಒಂದು ಜೀವನ ಉಳಿಯುತ್ತೆ. ತಾಯಿ ಮಗು ಒಂದಾಗ್ತಾರೆ. ತಾಯಿ ಪ್ರೀತಿ ಕಳ್ಕೊಂಡ್ರೆ ಜೀವನ ನರ್ಕ ಹಾಕೋಗ್ಬಿಡುತ್ತೆ. ನಾನು ಅನುಭವಿಸಿದ ನೋವನ್ನ ಆ ಮಗು ಅನುಭವಿಸ್ಬಾರ್ದು. ನಾವು ಆ ಮಗುಗೆ ಸಹಾಯ ಮಾಡಲೇಬೇಕು. ಹೌದಪ್ಪ, ಬರ್ತ್ಡೇ ಪಾರ್ಟಿಗೆ ನೀವು ಬರಲೇಬೇಕು. ಒಂದೇ ಒಂದಿನ ಅಷ್ಟೇ. ನೀವು ಇಲ್ಲಿದ್ದು ಹೊರಟ್ಬಿಟ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ. ನಾವು ಲೇಟಾಗಿ ಬರ್ತೀವಿ. ಹಾಂ, ಪ್ಲೀಸ್ ಮಾವ. ಅಯ್ಯೋ, ನೀವು ನನ್ನನ್ನು ಕೇಳ್ಕೊಬೇಕಾ ಶ್ರಾವಣಮ್ಮ? ನೀವಿಬ್ಬರು ಕೇಳ್ಕೊಂಡಿದ್ದೀರ ಅಂದಮೇಲೆ ಅದರ ಅರ್ಥ, ಅದರ ಉದ್ದೇಶ ಸರಿಯಾಗೇ ಇರುತ್ತೆ. ಏ ವಿಶಾಲು, ನಡಿಯೇ, ಅದೇನಂತ ಒಂದು ಕೈ ನೋಡೇ ಬಿಡೋಣ. ಹಾಂ, ಆದರೆ ನೀವು ಬರ್ಡೇ ಪಾರ್ಟಿಗೆ ಬರಬೇಕಂದ್ರೆ ಈ ಥರ ಬರಬಾರ್ದು. ಸ್ವಲ್ಪ ಚೇಂಜ್ ಆಗಿರಬೇಕು. ಯಾಕೆಂದರೆ ನಾವೆಲ್ಲ ಮುಂಬೈಲಿರೋದು ಅಂತ ಹೇಳ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ಲೆವೆಲ್ಲು, ಸ್ಟೇಟಸ್ಸು ಅದೆಲ್ಲ ಚೆನ್ನಾಗಿರೋ ಥರ ಬರಬೇಕು. ಮತ್ತೆ ನಾವು ಹೇಗೆ ಬರಬೇಕು ಅಂತೀಯಾ? ನೀವು ಸೂಟು ಬುಟ್ಟು ಹಾಕೊಂಡು ಸ್ಟೈಲಾಗಿ ಇಂಗ್ಲೀಷಲ್ಲಿ ಮಾತಾಡಬೇಕು. ಈ
ನಮ್ಗೆ ಇಂಗ್ಲೀಷು ಬರಲ್ಲಪ್ಪ. ಅತ್ತೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾಳೆವರೆಗೂ ನಮಗ್ ಟೈಮ್ ಇದೆ. ಇವತ್ತು ರಾತ್ರಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನಾಳೆ ಇಂಗ್ಲಿಷಲ್ಲಿ ಒಂದು 4 ಲೈನ್ಗಳನ್ನು ಹೇಳಿದ್ರೆ ಸಾಕು. ನಿಮಗೋಸ್ಕರ ಬಟ್ಟೆ ಸ್ಟೈಲಿಶ್ ಆಗಿರೋದು ತಂದಿದ್ದೀನಿ. ಏನಿಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ನ್ಯಾಚುರಲ್ ಆಗಿ ಓಡಾಡೋದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ಬಟ್ಟೆನಾ ಎಲ್ಲೋ ಮುತ್ತು, ಈ ಬಟ್ಟೆನ ನಾವ್ ಹಾಕಬೇಕೇನೋ? ಯಜಮಾನ್ರಿಗೂ ನಂದಿನಿ ಅಮ್ಮವ್ರಿಗೆ ಏನಾರು ಗೊತ್ತಾದ್ರೆ? ಸದ್ಯಕ್ಕೆ ಅವ್ರಿಗೇನು ಗೊತ್ತಿಲ್ಲ, ಗೊತ್ತಾದ್ರೆ ಕಷ್ಟ. ಸರಿ ಸರಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ, ಹೋಗಿ ಬೇಗ. ಇದನ್ನ ಹಾಕೊಳ್ಳೇಬೇಕೇನೋ? ಅಯ್ಯೋ ದೇವ್ರೆ, ಇನ್ನು ಏನೇನ್ ಕದಿದ್ಯೋ. ಬನ್ನಿ ಬನ್ನಿ, ಬೇಗ ಬೇಗ ಬೇಗ. ಶಾಂತಮ್ಮ, 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 ಎಲ್ಲಿದೀಯಾ? ಬೇಗ ಬಾ. ಯಜಮಾನ್ರೆ, ಏನಾಯ್ತು? ನನ್ನ ಮೊಮ್ಮಗಳ ಮಾತು ಕೇಳಿ ನಮ್ಮ ಮಂಜು ನನ್ನ ಮಗಳು ಕಣ್ಮಿಟಕಿಸ್ತಿದ್ದಾಳೆ. ಅದ್ರಲ್ಲೇನಿದೆ ಯಜಮಾನ್ರೆ, ಅಂಜಲಿ ಅಮ್ಮವರು ಆಗಾಗ ಕಣ್ ಮಿಟಕಿಸ್ತಾನೆ ಇರ್ತಾರೆ. ಓ ಹಾಗಲ್ಲ ಶಾಂತಮ್ಮ, ನನ್ನ ಮೊಮ್ಮಗಳ ಮಾತು ಕೇಳಿ ನನ್ನ ಮಗಳು ಕಣ್ಮಿಟಕಿಸ್ತಿದ್ದಾಳೆ. ದೇವ್ರೆ, ನನ್ನ ಮಗಳ ಮೇಲೆ ಕರುಣೆ ಇರ್ಲಪ್ಪ, ಅವಳನ್ನು ಕಾಪಾಡು. ನನ್ನ ಮಗಳು ಹುಷಾರಾಗ್ತಾಳೆ. ನನಗೀಗ ನಂಬಿಕೆ ಬರ್ತಿದೆ. ಅಡಿಯಂದ್ರೆ ಹೇಳಿದ್ರು ನಾನು ನಂಬೇ ಇರ್ಲಿಲ್ಲ. ಈಗ ನನಗೆ ನಂಬಿಕೆ ಬಂತು, ನನ್ನ ಮಗಳು ಹುಷಾರಾಗ್ತಾಳೆ. ಮೊದಲು ಡಾಕ್ಟರ್ನ ಕರ್ಸು. ಅಯ್ಯೋ ಶಾಂತಮ್ಮ, ಟೈಮ್ ವೇಸ್ಟ್ ಮಾಡ್ಬೇಡ, ಮೊದಲು ಹೋಗಿ ಡಾಕ್ಟರ್ನ ಕರ್ಸು. ಈಗ್ಲೇ ಡಾಕ್ಟರ್ ಕರೆಸ್ತೀನಿ. ಮುತ್ತಣ್ಣ, ಮುತ್ತಣ್ಣ. ಮಗಳೇ, ನಿನಗೆ ಒಳ್ಳೇದಾಗ್ಬೇಕು, ನೀನ್ ಮೊದ್ಲಿಂದ ಆಗ್ಬೇಕು. ಇಲ್ಲಿ ನೋಡಿಲ್ಲಿ ನಿನ್ ಕರುಳು ಅನ್ಕೊಂಡು ನೋಡಮ್ಮ.